ರವಿ ಲೈವಲ್ಲಿದ್ದೀವಿ. ಕನ್ನಡಿಗರೇ ನಮಸ್ಕಾರ. ನಾನು ರವಿಕುಮಾರ್ ಮಾತಾಡ್ತಾ ಇರೋದು KRS ಪಕ್ಷದಿಂದ, ನ್ಯಾಯವಾದಿ ಮತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವತ್ತು ನಾವು KSRTC ಏನು ಸೆಂಟ್ರಲ್ ಕಚೇರಿ ಅಂತ ಏನು ಬೆಂಗಳೂರಲ್ಲಿದೆ, ಜೋಡಿ ರಸ್ತೆ ಪಕ್ಕದಲ್ಲಿ, ಅಲ್ಲಿದ್ದೀವಿ. ವಿಚಾರ ಇಷ್ಟೇ, ಇವತ್ತು ನನ್ನ ಜೊತೆ ಅರುಣ್ ಕುಮಾರ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅವರು ಕೂಡ ಇದ್ದಾರೆ. ನಾವಿಬ್ಬರೇ ಇರೋದ್ರಿಂದ ಅವರು ವಿಡಿಯೋ ಮಾಡ್ತಾ ಇದ್ದಾರೆ, ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಇವತ್ತು ಅಧಿಕೃತ ದೂರನ್ನು ಏನು ಕೆಂಪೇಗೌಡ ಬಸ್ ನಿಲ್ದಾಣದ DC ಇದ್ದಾರೆ ಅಶೋಕ್ ಕುಮಾರ್ ಅಂತ, ಈ ಹಿಂದೆ ಈತ ಚಾಮರಾಜನಗರದಲ್ಲಿ ಡಿವಿಷನಲ್ ಕಂಟ್ರೋಲ್ ಆಗಿದ್ದ, ಮತ್ತು ಮೈಸೂರಿನ DC ಆಗಿ ವರ್ತನೆ ಮಾಡಬೇಕಾದಾಗ ಇವರು ಕರ್ತವ್ಯ ಲೋಪ ಎಸಗಿದ್ರು ಅಂತೇಳಿ ಇವ್ರ ಮೇಲೆ ನಾವು ದೂರು ಕೊಟ್ಟಿದ್ವಿ. ಆ ದೂರದ ತದನಂತರ ಚಾಮರಾಜನಗರಕ್ಕೆ ಬಂದಿದ್ದು, ಚಾಮರಾಜನಗರದಿಂದ ಇವರು ಟ್ರಾನ್ಸ್ಫರ್ ಆಗಿ ಈಗ ಇಲ್ಲಿಗೆ ಬಂದಿದ್ದಾರೆ ಬೆಂಗಳೂರಿಗೆ. ಕೆಂಪೇಗೌಡ ಏನು ನಿವೃತ್ತ ಜಡ್ಜ್ ಒಬ್ಬರು ನಂಜುಂಡಯ್ಯ ಅಂತೇಳಿ ಇವ್ರ ವಿರುದ್ಧ ಒಂದು ವರದಿ ಕೊಟ್ಟಿದ್ದಾರೆ. ವಿರುದ್ಧ ಅಂತಲ್ಲ, ಇವ್ರ ಮೇಲೆ ತನಿಖೆ ಮಾಡಿ ಒಂದು ವರದಿ ಕೊಟ್ಟಿದ್ದಾರೆ. ಈ ನಿವೃತ್ತ ನಂಜುಂಡಯ್ಯ ನ್ಯಾಯಾಧೀಶರಿದ್ದಾರಲ್ಲ, ಇವರನ್ನ ನೇಮಕ ಮಾಡಿದ್ದು KSRTCನೇ. ಇವತ್ತು ಏನು KSRTCಯ ವ್ಯವಸ್ಥಾಪಕ ನಿರ್ದೇಶಕರು, ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದಾರೆ ಅಕ್ರಮ್ ಪಾಸ ಅವ್ರನ್ನ ನಾವು ಭೇಟಿ ಮಾಡಿದ್ವಿ. ಭೇಟಿ ಮಾಡಿ ಈ ದೂರನ್ನು, ಲಿಖಿತವಾದ ದೂರನ್ನು ಕೊಟ್ಟು ಅವ್ರ ಜೊತೆ ಚರ್ಚೆ ಮಾಡಲಾಯಿತು. ಇಷ್ಟು ದಿನ ಆದರೂ ಕೂಡ ಒಬ್ಬ DC ಮೇಲೆ ಇಷ್ಟು ದಿನ ಆದರೂ ಕ್ರಮ ಏಕೆ ಕೈಗೊಂಡಿಲ್ಲ ಅನ್ನೋ ವಿಚಾರದಲ್ಲಿ ನಾವು ಅವ್ರನ್ನ ಭೇಟಿ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಲಾಯಿತು. ಅವರು ತ್ವರಿತವಾಗಿ ಕ್ರಮ ಕೈಗೊಳ್ತೀನಿ, 24 ಗಂಟೆ ಒಳಗೆ ನನ್ನ ಫೈಲು ನನ್ನ ಟೇಬಲ್ ಮುಂದೆ ಬಂದಾಗ ನಾನು ಕ್ರಮ ಕೈಗೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ತರ್ಕವಾಗಿ ಹೇಳ್ತಿರೋ ಮತ್ಯಾವುದೇ ಯಾವುದು ಹೇಳ್ತಿದ್ದಾರೋ ಗೊತ್ತಿಲ್ಲ. ಅದನ್ನು ಅವ್ರ ಜೊತೆ ನಾನು ಇದೇ ವಿಚಾರ ನೇರವಾಗಿ ಮಾತನಾಡಿದೆ. ಎಷ್ಟು ದಿನದಲ್ಲಿ ಆಗುತ್ತೆ, ಎಷ್ಟು ದಿನದಲ್ಲಿ ವಜಾ ಆಗುತ್ತೋ ಅಲ್ಲ, ನಿಮ್ಮಿಂದ ಕ್ರಮ ಏನಾಗುತ್ತೆ ಅನ್ನೋ ವಿಚಾರನೂ ಕೂಡ ಅವ್ರ ಜೊತೆ ನಾನು ಚರ್ಚೆ ಮಾಡಲಾಗಿ, ಯಾರು ತಪ್ಪು ಮಾಡಿದ್ದಾರೆ ಅವರು ಕಾನೂನಲ್ಲಿ ಕ್ರಮಕ್ಕೆ ಅವ್ರ ಮೇಲೆ ಮುಂದೆ ಆಗ್ತೀವಿ ಅನ್ನೋ ಭರವಸೆನ ನೀಡಿದ್ದಾರೆ. ಅದು ಕೂಡ 24 ಗಂಟೆ ಒಳಗಡೆ ನನ್ನ ಹತ್ರ ಫೈಲ್ ಬಂದಾಗ ನಾನೇನು ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಇದೊಂದು ವಿಳಂಬ ನೀತಿ ಅನ್ನೋದನ್ನು ನಾನು ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೀನಿ. ಒಬ್ಬ ವಕೀಲನಾಗಿ ಇದನ್ನು ನಾನು ವ್ಯಕ್ತಪಡಿಸ್ತಿದ್ದೀನಿ ಅಂತಂದರೆ ವಿಳಂಬ ನೀತಿ ಆಗಬಾರ್ದು. ಅಂದರೆ ಸಂತ್ರಸ್ತರು, ಇನ್ಯಾರೋ ಸಂತ್ರಸ್ತ ಆಗೋಕ್ಕೂ ಮುಂಚೆ, ಇನ್ನೊಬ್ಬರು ಬಲಿಯಾಗೋದಕ್ಕೂ ಮುಂಚೆ ಇಂಥ ಕರ್ತವ್ಯ ಲೋಪ ಎಸಗಿದಂಥವ್ರ ಮೇಲೆ ಏನು ಕೃತ್ಯ ಮಾಡಿದ್ದಾರೆ ಅನ್ನೋದನ್ನು ದೃಢಪಡಿಸಲಾಗಿದೆ. 30 ಪುಟಗಳಲ್ಲಿ ಏನು ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದ ನಂಜುಂಡಯ್ಯನವರು ವರದಿ ಕೊಟ್ಟು ಇವರು ಅಕ್ರಮ ಎಸಗಿದ್ದಾರೆ, ಇವರು ಮತ್ತು ಇವ್ರ ಜೊತೆ ಸಹಕರಿಸಿದ ವ್ಯಕ್ತಿಗಳು ಅಂತ ರಿಪೋರ್ಟ್ ಕೊಟ್ಟಿದ್ರೂ ಕೂಡ ಇನ್ನೂ ಯಾಕೆ ಈತನನ್ನು ಕರ್ತವ್ಯದಲ್ಲಿ ಮುಂದುವರಿಸುವಂಥದ್ದು? ವೃತ್ತಿ ತೃಪ್ತಿ ಅನ್ನೋದೊಂದು ಇದ್ದರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಬೇಗ ಇದ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಅವ್ರಿಗೆ ನಾನು ನೇರವಾಗಿ ಕೂಡ ಹೇಳಿದೆ. ಆ ದೃಷ್ಟಿಕೋನದಿಂದ ಇವತ್ತು ನಾವು ಇವರ ಕಚೇರಿಗೆ ಬಂದು ತಿಳಿಸಿರೋದು ಇಷ್ಟೇ. ನಾವು ನೋಡ್ತೀವಿ, ಈ ವಿಚಾರವಾಗಿ ಒಂದು ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಬೇಕು ಮತ್ತು ಇವ್ರಿಗೊಂದು ದೂರನ ಒಂದು ಪ್ರತಿ ಕೊಡಬೇಕು ಅಂತೇಳಿ ಇವತ್ತು ನಾವು ಭೇಟಿ ಮಾಡಿದ್ವಿ. ಆಗ ನೋಡೋಣ, ಮತ್ತೊಂದು ದಿನ ಈ ವಿಚಾರ ಬಗ್ಗೆ ಮಾತನಾಡ್ತೀವಿ. ಶೀಘ್ರದಲ್ಲೇ ಈತನ ಮೇಲೆ ಒಂದು ಕ್ರಿಮಿನಲ್ ಮೊಕದ್ದಮೆಯನ್ನು ಕೂಡ ಮೈಸೂರಲ್ಲಿ ದಾಖಲೆ ಮಾಡಬೇಕು ಅಂದ್ಕೊಂಡಿದ್ವಿ. ಸೂಕ್ತ ಕ್ರಮ ಆಗುತ್ತೆ ಅನ್ನೋ ಒಂದು ಆಶಯದ ಮೇಲೆ ಇವತ್ತು ನಾವು ಈ ದೂರನ್ನು ಕೊಟ್ಟಿರ್ತೀವಿ. ನಮಸ್ಕಾರ. ಬಂಧುಗಳೇ, ಧನ್ಯವಾದಗಳು.